ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಲ್ಲಿ ನೆಟ್ ಇನ್ಕಮ್ ಅಪ್ರೋಚ್, ನೆಟ್ ಆಪರೇಟಿಂಗ್ ಇನ್ಕಮ್ ಅಪ್ರೋಚ್ ಮಾಡ್ತಾ ಇದ್ವಿ. ಅದರಲ್ಲಿ ಒಂದೆರಡು ಪ್ರಾಬ್ಲಮ್ ಮಾಡಿದ್ವಿ, ಕರೆಕ್ಟಾ? ಈಗ ಇನ್ನೂ ಒಂದು ಕ್ವಶನ್ ಇದೆ, ಇದು ಕೂಡ BCom, BBA, MCom, MBA ಇವ್ರಿಗೆಲ್ರಿಗೂ ಇದೆ. ಅರ್ಥ ಆಗ್ತಿದೆ? ಇದು ಯಾವುದೋ ಒಂದು ಕೋರ್ಸ್ಗೆ ಅಂತ ಅಲ್ಲ. ದಿಸ್ ಈಸ್ ಫಾರ್ BCom, BBA, MCom, MBA. ಇಷ್ಟು ಕೋರ್ಸಸ್ಗೂ ಸೇಮ್ ಪ್ರಾಬ್ಲಮ್ಸೇ ಇರುತ್ತೆ, ಏನು ಚೇಂಜ್ ಇರೋದಿಲ್ಲ. ಆಯ್ತಾ? ಇದು BCom ಮಾತ್ರ ಅಂತ ಯಾರು ಹೇಳಕ್ ಹೋಗ್ಬಾರ್ದು, ಓಕೆನಾ? ಸೊ ಇಲ್ಲಿ ಎರಡು ಕ್ವಶನ್ಸ್ ಇದೆ. ಒಂದು ಕ್ವಶನ್ ಅಲ್ಲಿ ಎರಡು ಸಬ್ ಕ್ವಶನ್ಸ್ ಇದೆ. ಎ ಕಂಪನಿ ಎಕ್ಸ್ಪೆಕ್ಟ್ಸ್ ಎ ನೆಟ್ ಇನ್ಕಮ್ ಆಫ್ 80,000. ಇಟ್ ಹ್ಯಾಸ್ 2 lakh rupees, 8% debentures. Capitalization rate of the company is 10%. Calculate the value of the firm and overall capitalization rate according to the net income approach. Ignore the income tax. If the debenture debt is increased to 3 lakh rupees, what shall be the value of the firm and the overall capitalization rate? ಇದು ನೆಟ್ ಇನ್ಕಮ್ ಅಪ್ರೋಚ್ ಅಲ್ಲಿ ಇರ್ತಕ್ಕಂಥದ್ದು. ಯಾವ್ದ್ರಲ್ಲಿ ಇರ್ತಕ್ಕಂಥದ್ದು? ನೆಟ್ ಇನ್ಕಮ್ ಅಪ್ರೋಚ್. ಈಗ ಇದರಲ್ಲಿ ಸಬ್ ಕ್ವಶನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ? ಸಿ, ಕ್ಯಾಲ್ಕುಲೇಷನ್ ಆಫ್ value of the firm and overall capitalization rate. ಸೊ ಇಲ್ಲಿ ಏನೇನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ? ವ್ಯಾಲ್ಯೂ ಆಫ್ ದ ಫರ್ಮ್ ಮತ್ತೆ ಓವರ್ ಆಲ್ ಕ್ಯಾಪಿಟಲೈಸೇಷನ್ ರೇಟ್. ಇದು ಯಾವ ಅಪ್ರೋಚ್ ಅಲ್ಲಿ ಇದೆ ಅಂದ್ರೆ ಮಾಡಬೇಕು ಅಂದ್ರೆ ನೆಟ್ ಇನ್ಕಮ್ ಅಪ್ರೋಚ್ ಅಲ್ಲೇ ಮಾಡಬೇಕು. ಅವನೇ ಹೇಳಿದ್ದಾನೆ ನೆಟ್ ಇನ್ಕಮ್ ಅಪ್ರೋಚ್ ಅಲ್ಲೇ ಮಾಡಿ ಅಂತ ಹೇಳಿದ್ದಾನೆ. ಈಗ ಸರ್ ಇದನ್ನ ಹೇಗ್ ಮಾಡೋದು ಅಂತ ಹೇಳಿದ್ರೆ ಕ್ಲೀನ್ ಆಗಿ ಟೇಬಲ್ ಹಾಕೊಳ್ಳಿ. ಯಾಕೆಂದ್ರೆ ನಾವು ಪ್ರೆಸೆಂಟೇಶನ್ ಇದೆ ಅಲ್ವಾ, ಪ್ರೆಸೆಂಟೇಶನ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಆನ್ಸರ್ ಹೆಚ್ಚು ಕಡಿಮೆ 1% ಕಡಿಮೆ ಆದ್ರೂ ಅಥವಾ ಜಾಸ್ತಿ ಆದ್ರೂ ಏನ್ ತೊಂದರೆ ಇರಲಿಲ್ಲ. ಬಟ್ ಪ್ರೆಸೆಂಟೇಶನ್ ಇದೆ ಅಲ್ವಾ, ಇಟ್ ಲುಕ್ಸ್ ವೆರಿ ವೆರಿ ನೀಟ್, ಓಕೆನಾ? ಈಗ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಅಲ್ಲಿ ನೆಟ್ ಇನ್ಕಮ್ ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ ನೋಡಿ, ನೆಟ್ ಇನ್ಕಮ್ ಅಂದ್ರೂ ಒಂದೇ, ಆಪರೇಟಿಂಗ್ ಇನ್ಕಮ್ ಅಂದ್ರೂ ಒಂದೇ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂದ್ರೂ ಒಂದೇ. ಏನೇ ಕೊಟ್ಟಿದ್ರು ನೆಟ್ ಇನ್ಕಮ್ ಅಂತಾನೆ ಬರೀಬೇಕು. ನೆಟ್ ಇನ್ಕಮ್ ಎಷ್ಟಿದೆಯಂತಪ್ಪ? 80,000 ಇದೆಯಂತೆ. ಈ ನೆಟ್ ಇನ್ಕಮ್ ಅಲ್ಲಿ ಫಸ್ಟ್ ನಾವೇನ್ ಮೈನಸ್ ಮಾಡ್ತೀವಿ ಅಂದ್ರೆ ಇಂಟ್ರೆಸ್ಟ್ ಅನ್ನ ಮೈನಸ್ ಮಾಡ್ತೀವಿ. ಇಂಟ್ರೆಸ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ಟೋಟಲ್ ಡಿಬೆಂಚರ್ಸ್ ಸಾಲ ಎಷ್ಟು ತಗೊಂಡಿದೀವಿ? 2 lakhs ತಗೊಂಡಿದ್ದೀವಿ. ಅದಕ್ಕೆ ಎಷ್ಟು % ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳಿ ವರ್ಷಕ್ಕೆ? 8%. ಎಷ್ಟು ಬರುತ್ತೆ? 16,000 ಬರುತ್ತೆ, ಕರೆಕ್ಟಾ? ಹಾಗಾದ್ರೆ ನಮಗೆ ಉಳಿದಿರ್ತಕ್ಕಂಥ 64,000 ಪ್ರಾಫಿಟ್ ಈಗ ಯಾರಿಗೆ ಸೇರಿರೋದು? ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸೇರಿರೋದು, ಕರೆಕ್ಟಾ? ಪ್ರಾಫಿಟ್ ಫಾರ್ ಈಕ್ವಿಟಿ, ಕರೆಕ್ಟ್ ಏನಪ್ಪ? ಈಗ ಸೆಕೆಂಡ್ ಪಾಯಿಂಟ್ ಬರೋಣ. ಈಗ ನಮಗೆ ವ್ಯಾಲ್ಯೂ ಆಫ್ ಈಕ್ವಿಟಿ ಮಾಡಬೇಕು. ನೋಡಿ, ವ್ಯಾಲ್ಯೂ ಆಫ್ ಈಕ್ವಿಟಿ ಹೆಂಗ್ ಸರ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿಗೆ ಚಿಕ್ಕದೊಂದು ಫಾರ್ಮುಲಾ ಹಾಕ್ತೀನಿ, ಇದನ್ನ ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಬಹುದು. ಏನದು ಅಂದ್ರೆ ಎಷ್ಟು ಪ್ರಾಫಿಟ್ ಫಾರ್ ಈಕ್ವಿಟಿ ಬಂದಿದೆ, ಪ್ರಾಫಿಟ್ ಫಾರ್ ಈಕ್ವಿಟಿ ಎಷ್ಟು ಬಂದಿದೆ ಅದು ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ಕಾಸ್ಟ್ ಆಫ್ ಈಕ್ವಿಟಿ ನೋಡಿ, ಕಾಸ್ಟ್ ಆಫ್ ಈಕ್ವಿಟಿ ಕ್ವಶನ್ ಅಲ್ಲಿ ಕ್ಯಾಪಿಟಲೈಸೇಷನ್ ರೇಟ್ ಆಫ್ ದ ಕಂಪನಿ ಈಸ್ 10% ಅಂತ ಹೇಳಿದ್ದಾರೆ, ಕರೆಕ್ಟಾ? ಅಂದ್ರೆ 64,000 ಡಿವೈಡೆಡ್ ಬೈ 10% ನಾನು 0.10 ಅಂತ ಬರೀತೀನಿ. 0.10 ಎಷ್ಟಪ್ಪ ಬರುತ್ತೆ? 6,40,000 ಬರ್ತಾ ಇದೆ. 6,40,000 ಕರೆಕ್ಟ್ ಏನಪ್ಪ? ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ ಅಥವಾ ಡೆಟ್ ನೋಡಿ, ಟೋಟಲ್ ಇಂಟ್ರೆಸ್ಟ್ ಇದಕ್ಕೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಇಂಟ್ರೆಸ್ಟ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಡೆಟ್. ಏನಿದು? ಕಾಸ್ಟ್ ಆಫ್ ಡೆಟ್. ಇಂಟ್ರೆಸ್ಟ್ ಎಷ್ಟಿದೆಯಪ್ಪ ಅಮೌಂಟ್? 16,000. ಕಾಸ್ಟ್ ಆಫ್ ಡೆಟ್ ಎಷ್ಟಪ್ಪ? 8%. 8% ನ 0.8 ಅಂತ ಬರೀತೀವಿ. 2 lakhs ಬರುತ್ತೆ.
ಕರೆಕ್ಟಾ? 8,40,000. ಇದನ್ನೇ ನಾವೇನಂತ ಹೇಳ್ತೀವಿ? ವ್ಯಾಲ್ಯೂ ಆಫ್ ದ ಫರ್ಮ್. ನೋಡಿ, ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂದ್ಬಿಡ್ತು. ಫಸ್ಟ್ ಕ್ವಶನ್ಗೆ ಆನ್ಸರ್ ಬಂತು. ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟು ಅಂತ ಗೊತ್ತಾಯ್ತು. ಈಗ ಓವರ್ ಆಲ್ ಕ್ಯಾಪಿಟಲೈಸೇಷನ್ ರೇಟ್ ನ ನಾವು KO ಅಂತ ಕರಿತೀವಿ. ಏನಂತ ಹೇಳ್ತೀವಿ? ಅಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಇದಕ್ಕೆ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ, ನೆಟ್ ಇನ್ಕಮ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ದ ಫರ್ಮ್ into 100. Very simple. ನೋಡಿ, what is the net income? 80,000. What is the value of the firm? 8,40,000 into 100. ಎಷ್ಟು ಬರುತ್ತೆ? 9.52%. ಸರ್, ಇದು ಕ್ವಶನ್ ನಂಬರ್ ಎ ಗೆ ಆನ್ಸರ್. ಕ್ವಶನ್ ನಂಬರ್ ಎ ಗೆ ಆನ್ಸರ್. ಸಿಂಪಲ್ ಆಗಿದೆಯಾ ಇಲ್ವಾ? ವೆರಿ ವೆರಿ ಸಿಂಪಲ್ ಆಗಿರುವಂತ ಕ್ವಶನ್ ಇದು. ಈಗ ಎರಡನೇ ಕ್ವಶನ್ ಏನ್ ಕೇಳ್ತಾ ಇದ್ದಾನೆ ಗೊತ್ತಾ? ಇಫ್ ದ ಡಿಬೆಂಚರ್ ಡೆಟ್ ಈಸ್ ಇನ್ಕ್ರೀಸ್ ಟು 3 lakh rupees. ನೋಡಿ, ಡಿಬೆಂಚರ್ಸ್ 2 ಲಕ್ಷ ಇದೆ ಅಲ್ವಾ? 2 ಲಕ್ಷದ ಬದಲು ಎಷ್ಟಿರುತ್ತಂತೆ? 3 ಲಕ್ಷ ಆದಾಗ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟು? ಓವರ್ ಆಲ್ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟು? ಅರ್ಥ ಆಗ್ತಿದ್ಯಾ? ಇಫ್ ಡೆಟ್ ಈಸ್ 3 lakh rupees, if debt is 3 lakh rupees, ಆಗ ನೆಟ್ ಇನ್ಕಮ್ ಎಷ್ಟಪ್ಪ ಇದೆ ನಮ್ಮ ಹತ್ರ? 80,000 ಇದೆ. ಕರೆಕ್ಟಾ? ಇದರಲ್ಲಿ ಇಂಟ್ರೆಸ್ಟ್ ನೋಡಿ, 3 lakhs ಅಲ್ವಾ ಇರೋದು? 3 lakhs ಮೇಲೆ 8% ಎಷ್ಟು ಬರುತ್ತೆ? 24,000. ಅಲ್ಲಿಗೆ ಇನ್ನೆಷ್ಟು ಬರುತ್ತೆ? 56,000. ಕರೆಕ್ಟ್ ಏನಪ್ಪ? ಇದನ್ನ ಏನಂತ ಹೇಳ್ತೀವಿ? ಪ್ರಾಫಿಟ್ ಫಾರ್ ಈಕ್ವಿಟಿ. ಆಮೇಲೆ ರೈಟ್ ಆರ್ ನೋ? ಎಸ್ ಸರ್. ಈಗ ಎರಡನೇದು ವ್ಯಾಲ್ಯೂ ಆಫ್ ದ ಫರ್ಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವ್ಯಾಲ್ಯೂ ಆಫ್ ದ ಫರ್ಮ್ ಹೆಂಗ್ ಮಾಡ್ತೀರಾ? ವ್ಯಾಲ್ಯೂ ಆಫ್ ಈಕ್ವಿಟಿ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ಕರೆಕ್ಟ್ ಏನಪ್ಪ? ನೋಡಿ, 56,000 ಡಿವೈಡೆಡ್ ಬೈ 10% ಅಲ್ವಾ? ಅಲ್ಲಿಗೆ ಎಷ್ಟು ಬರ್ತಾ ಇದೆ? 5,60,000 ಬರ್ತಾ ಇದೆ. ಇನ್ನು ಉಳಿದಿರೋದು ಯಾವುದು? ವ್ಯಾಲ್ಯೂ ಆಫ್ ಡೆಟ್ ಅಥವಾ ಡಿಬೆಂಚರ್ ಎಷ್ಟಿದೆ? 3 lakh rupees ಇದೆ. ನೋಡಿ, ಇಲ್ಲಿ ಸಾಲ 2 ಲಕ್ಷ ಇತ್ತು, ಇಲ್ಲಿ ಸಾಲ ಎಷ್ಟಾಗಿದೆ? 3 ಲಕ್ಷ ಆಗಿದೆ. ಹಾಗಾದ್ರೆ ವ್ಯಾಲ್ಯೂ ಆಫ್ ದ ಫರ್ಮ್ ಒಟ್ಟು ಎಷ್ಟಾಯ್ತು? 8,60,000 ಆಯ್ತು. ಕರೆಕ್ಟ್ ಏನ್ರಿ? ಎಸ್ ಆರ್ ನೋ? ಈಗ ಲಾಸ್ಟ್ ಪಾಯಿಂಟ್ ಏನದು? ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಕರೆಕ್ಟಾ? ಸೊ ನೆಟ್ ಇನ್ಕಮ್ ಡಿವೈಡೆಡ್ ಬೈ ವ್ಯಾಲ್ಯೂ ಆಫ್ ಫರ್ಮ್ ಇಂಟು 100. 80,000 ಡಿವೈಡೆಡ್ ಬೈ 8,60,000 ಇಂಟು 100 ಎಷ್ಟು ಬರುತ್ತಪ್ಪ? 9.30%. ನೋಡಿ, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ಕಡಿಮೆ ಆಯ್ತು. ಯಾವಾಗ? when the debt is increased from 2 lakh rupees to 3 lakh rupees. ಸೊ ಯಾವ್ದು ಒಳ್ಳೇದು? ಸಾಲ ತಗೊಳ್ಳೋದು ಜಾಸ್ತಿ ಮಾಡ್ಕೊಳ್ಳೋದು ಒಳ್ಳೇದ? ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದ? ಜಾಸ್ತಿ ಮಾಡ್ಕೊಳ್ಳೋದು ಒಳ್ಳೇದು. ಅರ್ಥ ಆಯ್ತಾ? ಸಾಲ ಜಾಸ್ತಿ ಮಾಡ್ಕೊಂಡಾಗ ನಮ್ಗೆ ಆಗ್ತಕ್ಕಂಥ ಖರ್ಚು ಏನಾಗ್ತಾ ಇದೆ? ಕಡಿಮೆ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಯಾಕೆಂದ್ರೆ ಇದು 9.52% ಕೊಡ್ಬೇಕು, ಇಲ್ಲೆಷ್ಟು ಕೊಡ್ಬೇಕು? 9.30 ಕೊಡ್ಬೇಕು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಾಗ್ತಾ ಇದೆ? 8,40,000 ಆಗ್ತಾ ಇದೆ. ಇಲ್ಲಿ ಎಷ್ಟಾಗ್ತಾ ಇದೆ? ಯಾವ್ದು ಜಾಸ್ತಿ ಇದೆ? ವ್ಯಾಲ್ಯೂ ಆಫ್ ದ ಫರ್ಮ್ 8,60,000 ಇದೆ. ಅಂದ್ರೆ ಸಾಲ ಜಾಸ್ತಿ ಮಾಡಿದಷ್ಟು ನಮ್ಗೆ ಏನಾಗುತ್ತೆ? ವ್ಯಾಲ್ಯೂ ಆಫ್ ದ ಫರ್ಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಮನೇಲಿ ಏನ್ ಮಾಡ್ಬೇಕು ಗೊತ್ತಾ? ಸಪೋಸ್ ಡೆಟ್ 3 lakh ಬದಲು 4 lakhs ಇದ್ದಾಗ ಹಾಗೆ ಅಂತ ನೀವು ಮನೆ ಮಾಡಿ. ಆವಾಗ ಏನ್ ಬರುತ್ತೆ? ಅದನ್ನೇ ನಾವು ಹೇಳೋದು ಟ್ರಯಲ್ ಅಂಡ್ ಎರರ್ ಅಂತ ಹೇಳಿ. ಆಗ ನಿಮ್ಗೆ ಕಾನ್ಸೆಪ್ಟ್ ತಲೆ ಒಳಗಡೆ ಕ್ಲೀನ್ ಆಗಿ ಹೋಗುತ್ತೆ. ಅರ್ಥ ಆಯ್ತಾ? ನೀವು ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್, MCom, MBA ಅಲ್ಲ. ಕಾನ್ಸೆಪ್ಟ್ ಏನು ಅರ್ಥ ಆಯ್ತಾ ನಿಮ್ಗೆ? ಸಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ ಏನಂತ ಗೊತ್ತಾಯ್ತಾ ನಿಮ್ಗೆ? ನಾವು ಎಷ್ಟೋ ಒಂದಷ್ಟು ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಓಕೆನಾ? ಅದರಿಂದ ಎಷ್ಟು ಲಾಭ ಬಂದಿದೆ? 80,000 ಲಾಭ ಬಂದಿದೆ. ಓಕೆನಾ?
8% ಬಡ್ಡಿ ಕೊಟ್ಟಿದ್ದೀವಿ, 16,000 ಹೋಯ್ತು. ಉಳಿದಿರೋ ಪ್ರಾಫಿಟ್ ಎಲ್ಲ ಯಾರಿಗೆ ಹೋಗುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೋಗುತ್ತೆ. ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ದುಡ್ಡು ತಗೊಳ್ಬೇಕಾದ್ರೆ ಪಬ್ಲಿಕ್ಗೆ ನಾವು ಅವ್ರಿಗೆ ಒಂದು ಪ್ರಾಮಿಸ್ ಮಾಡಿದ್ವಿ, ಏನಂತ? ವರ್ಷಕ್ಕೆ 10% ಲಾಭ ಕೊಡ್ತೀವಿ ನಿಮ್ಗೆ ಅಂತ. ಲಾಭ ಎಷ್ಟಾಗಿದೆ? 64,000 ಬಂದಿದೆ. ಆ 64,000 10% ಆದ್ರೆ 100% ಎಷ್ಟಾಗುತ್ತೆ? ಅಲ್ಲಿಗೆ ಇವತ್ತಿನ ಬೆಲೆ ಅದರದೆಷ್ಟು? 6,40,000. ಅಲ್ಲಿಗೆ ಒಟ್ಟು 6,40,000 ಈಕ್ವಿಟಿಯಿಂದ ತಗೊಂಡಿರೋದು ಮಾರ್ಕೆಟ್ ವ್ಯಾಲ್ಯೂ. ಸಾಲ ಎಷ್ಟಿದೆ? 2 ಲಕ್ಷ. ಒಟ್ಟು ನಮ್ಮ ಕಂಪನಿ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಾಗಿದೆ? 8,40,000 ಆಗಿದೆ. ಯಾವಾಗ? ಸಾಲ 2 ಲಕ್ಷ ಇದ್ದಾಗ. ಅದೇ 3 ಲಕ್ಷ ಆದಾಗ ವ್ಯಾಲ್ಯೂ ಆಫ್ ದ ಫರ್ಮ್ ಒಂದು 8,60,000 ಇನ್ಕ್ರೀಸ್ ಆಗ್ತಾ ಇದೆ. ಅರ್ಥ ಆಯ್ತಾ? ಬರ್ಕೊಳ್ಳಿ.